ಗೊತ್ತೆ. ಅವನು ರಾಣಿಯ ಬಿಡಾರದೊಳಗೆ ಬರ್ತಾನೆ. ಒಂದು ಸಿಂಹಾಸನದಲ್ಲಿ ಒಂದು ವಸ್ತ್ರದಲ್ಲಿ ಆಂಕನ್ನ ತಲೆಯನ್ನು ಇಟ್ಟಿದ್ದಾರೆ. ಇವನು ಹಾಗೆ ನೋಡ್ತಾನೆ. ಅವನಿಗೆ ಏನನ್ಸುತ್ತೋ ಏನೋ, ಆಂಕನ್ ತನ್ನನ್ನು ನೋಡಿ ನಗ್ತಾ ಇರೋ ರೀತಿ ಅವನಿಗನ್ಸುತ್ತೆ. ತುಂಬ ಕೋಪ ಬರುತ್ತೆ ಅವನಿಗೆ. ಆ ತಲೆಯನ್ನು ನೋಡಿ ಹೇಳ್ತಾನೆ ಅವನು, ನನ್ನ ಜಾಗಕ್ಕೆ ಬಂದು ನನ್ನನ್ನೇ ನೋಡಿ ನಗ್ತಾ ಇದೆಯಾ ನೀನು ಅಂತ ಎದ್ದು ಹೋಗಿ ಕಾಲಿಂದ ಆ ತಲೆಯನ್ನು ಒದಿತಾನೆ ಜೋರಾಗಿ. ಬಿಡಾರದಿಂದ ಹೊರಗಡೆ ಹೋಗಿ ಆಂಕನ್ನ ತಲೆ ಬೀಳುತ್ತೆ. ಒಂದು ಕಾಲದಲ್ಲಿ ಖಾನ್ ಆಗಿ ಮೆರೆದಂತಹ ಅರಸನ ಸ್ಥಿತಿ ಈ ರೀತಿ ಆಯಿತು. ಆಂಕನ್ ಕತೆ ಮುಗಿದೋಯ್ತು. ಉಳಿದಿರೋದು ಜಮುಕ ಮತ್ತು ತಯಾಂಕಾನ್. ಈಗ ಮೊದಲು ತಯಾಂಕಾನ್ನ ಮುಗಿಸ್ಬೇಕು. ಅವನ್ನ ಮುಗಿಸಿದ್ರೆ ಜಮುಕಾಗೆ ತನ್ನ ಬಲಗೈಯೇ ಹೋದಂಗೆ ಆಗುತ್ತೆ. ಆಮೇಲೆ ಜಮುಕಾನ ನೋಡ್ಕೊಬೋದು ಅಂತ ಟೆಮೋಜಿನ್ ಯೋಚನೆ ಮಾಡ್ತಾನೆ. ಸರಿ, ತಯಾಂಕಾನ್ನ ಮುಗಿಸೋದಕ್ಕೆ ಏನು ಉಪಾಯ? ಅದೇ ಉಪಾಯ ಏನು ಅಂದರೆ, ಹೇಗೆ ಆಂಕಾನ್ನ ವದಂತಿ ಮೂಲಕ ಸಾಯಿಸಿದ್ನೋ ಅದೇ ರೀತಿ ಇವನು ಸಾಯಿಸಬೇಕು ಅಂತ ಟೆಮೋಜಿನ್ ನಿರ್ಧಾರ ಮಾಡ್ತಾನೆ. ಒಂದು ವದಂತಿಯನ್ನು ಹರಡ್ತಾನೆ. ಏನು ಅಂದರೆ, ತಯಾಂಕಾನ್ ತುಂಬ ದುರ್ಬಲನಾಗಿದ್ದಾನೆ, ಅವನ ಬಲ ಎಲ್ಲ ಹೊರಟೋಯ್ತು, ಅವನು ತನ್ನ ಕೆಲಸವನ್ನು ತಾನೇ ಮಾಡೋದಕ್ಕೆ ಆಗೋದಿಲ್ಲ, ಅವನ ಹೆಂಡತಿ ಮತ್ತು ಮಕ್ಕಳು ಕೂಡ ಅವನಿಗೆ ಮರ್ಯಾದೆ ಕೊಡ್ತಾ ಇಲ್ಲ, ಅವನು ಬುದ್ಧಿಯನ್ನು ಕಳ್ಕೊಂಡಿದ್ದಾನೆ. ಈ ರೀತಿ ತಯಾಂಕಾನ್ ಬಗ್ಗೆ ಒಂದು ಸುದ್ದಿಯನ್ನು ಹಬ್ಬಿಸ್ತಾನೆ ಟೆಮೋಜಿನ್. ಅದೇ ರೀತಿ ಇನ್ನೊಂದು ಸುದ್ದಿಯನ್ನು ಹರಡ್ತಾನೆ. ಏನು ಅಂದರೆ, ನೈಮನ್ ರಾಣಿ ಏನಿದ್ದಾಳೆ ಅವಳು ನಮ್ಮ ಬಗ್ಗೆ ತಪ್ಪಾಗಿ ಮಾತಾಡ್ತಾ ಇದ್ದಾಳೆ, ನಾವೆಲ್ಲರೂ ಅನಾಗರಿಕರು ಮತ್ತು ಕಾಡು ಜನರು, ನಾವು ಯಾವುದಕ್ಕೂ ಪ್ರಯೋಜನ ಇಲ್ಲ ಅಂತ ಅವಳು ಮಾತಾಡ್ತಾ ಇದ್ದಾಳೆ ಅಂತ ಸುದ್ದಿಯನ್ನು ಹಬ್ಬಿಸ್ತಾನೆ. ಇದು ಅವನು ಏನಕ್ಕೆ ಮಾಡ್ತಾನಂದರೆ, ತನ್ನ ಸೈನಿಕರಿಗೆಲ್ಲ ನೈಮನ್ಗಳ ಮೇಲೆ ಒಂದು ದ್ವೇಷ ಹುಟ್ಟಲಿ, ಕೋಪ ಬರಲಿ ಅಂತ. ಮತ್ತೊಂದು ಏನಂದರೆ, ಈಗ ನೈಮನ್ಗಳ ನಾಯಕನಾದಂತಹ ತಯಾಂಕಾನ್ ದುರ್ಬಲನಾಗಿದ್ದಾನಂತ ಗೊತ್ತಾದರೆ ನಮ್ಮವರ ಒಂದು ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಈ ರೀತಿ ಮಾನಸಿಕವಾಗಿ ತನ್ನ ಸೈನಿಕರನ್ನು ಅವನು ತಯಾರಿ ಮಾಡ್ಕೊಳ್ತಾನೆ ಯುದ್ಧಕ್ಕೆ. ಇದು ಟೆಮೋಜಿನ್ನ ಒಂದು ತಂತ್ರ. ಹೀಗೆ ಟೆಮೋಜಿನ್ ಹಲವಾರು ತಂತ್ರಗಳನ್ನು ಮಾಡ್ತಾ ಬಂದಿರ್ತಾನೆ. ಟೆಮೋಜಿನ್ ಇನ್ನೊಂದು ಉಪಾಯವನ್ನು ಕೂಡ ಮಾಡ್ತಾನೆ. ಏನು ಅಂದರೆ, ಹೇಗೆ ಅವನು ತನ್ನ ಒಂದು ಸೈನಿಕರ ಮನಸ್ಸಿನಲ್ಲಿ ಶತ್ರುಗಳು ದುರ್ಬಲರು ಅಂತ ಅವನು ಒಂದು ಚಿತ್ರವನ್ನು ಸೃಷ್ಟಿಸಿದ್ದಾನೋ ಅದೇ ರೀತಿ ತಾವು ತುಂಬ ಬಲಿಷ್ಠರು ಅನ್ನೋ ರೀತಿ ಒಂದು ಸುದ್ದಿಯನ್ನು ಹರಡಿಸ್ತಾನೆ. ಏನು ಅಂದರೆ, ಈ ಟೆಮೋಜಿನ್ ಏನಿದ್ದಾನೆ ಅವನು ತುಂಬ ಬಲಶಾಲಿ, ಅವನ ಒಂದು ದೇಹ ಏನಿದೆ ಅದು ಕಬ್ಬಿಣದ ರೀತಿ ಇದೆ, ಅವನನ್ನು ಯಾವ ಬಾಣದಿಂದಲೂ ಸಾಯಿಸೋದಕ್ಕಾಗೋದಿಲ್ಲ ಅನ್ನೋ ರೀತಿಯಲ್ಲಿ ಒಂದು ಸುದ್ದಿಯನ್ನು ಹರಡಿಸ್ತಾನೆ. ಟೆಮೋಜಿನ್ ಇನ್ನೊಂದು ಉಪಾಯವನ್ನು ಕೂಡ ಮಾಡ್ತಾನೆ. ಏನು ಅಂದರೆ, ಹೇಗೆ ಅವನು ತನ್ನ ಸೈನ್ಯದವರಲ್ಲಿ ಶತ್ರುಗಳು ದುರ್ಬಲರು ಅಂತ ಒಂದು ವದಂತಿಯನ್ನು ಹರಡಿದ್ನೋ ಅದೇ ರೀತಿ ತನ್ನ ಬಗ್ಗೆ ಶತ್ರುಗಳ ಮಧ್ಯೆ ಒಂದು